Hi, I'm Sunita Guru, Kannada Vlogs YouTube channel. ಸೊ ನಾ ಮಾರ್ನಿಂಗ್ ತಿಂಡಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ ಆ್ಯಂಡ್ ಈರುಳ್ಳಿ ಆ್ಯಂಡ್ ಬೆಳಗ್ಗೆ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕಡಲೆ ಬೀಜ ಆ್ಯಂಡ್ ಹುರ್ಕೊಂಡಿರೋ ಶಾವಿಗೆ ಇವನ್ನೆಲ್ಲ ಎತ್ತಿಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಜೀರಿಗೆ, ಸಾಸಿವೆನ ಹಾಕ್ಕೊತಿದ್ದೀನಿ. ಅದೊಂದು ಸ್ವಲ್ಪ ಚಿಟ್ಪೆಟ್ಟು ಅನ್ಬೇಕಲ್ವ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಚಿಟ್ಪೆಟ್ಟು ಅಂದಮೇಲೆ ಅದಕ್ಕೆ ನಾನು ಇವಾಗ ಎರಡು ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ರೆಡ್ಡಿಶ್ ಆಗಲಿ ಅದು. ಆ್ಯಂಡ್ ನೆಕ್ಸ್ಟ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ರೆಡ್ಡಿಶ್ ಆಗಬೇಕು. ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಕುರುಮ್ ಬಂದಿದೆ, ವಾವ್ ಸಖತ್ತಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕರಿಬೇವು ಹಾಕ್ಕೊತಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹೇರ್ಗೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಸೊ ಅದನ್ನು ಚಿಟ್ಪೆಟ್ಟು ಅನ್ನಬೇಕು. ಅದಾದಮೇಲೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ, ಸ್ವಲ್ಪ ಬಾಡಿಸಿ. ಅದಾದಮೇಲೆ ನಾನು 2 ಈರುಳ್ಳಿನ ಹೆಚ್ಚಿಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಅದನ್ನು ರೆಡ್ಡಿಶ್ ಆಗಿ ಒಂಚೂರು ಬಾಡಿಸ್ಕೊಳ್ಳಿ, ಸಾಫ್ಟ್ ಆಗಲಿ. ನೆಕ್ಸ್ಟ್ ಅದಾದಮೇಲೆ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಸೊ ನಾನು ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಸಾಫ್ಟ್ ಆಗಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆ, ನೀವು ಸಣ್ಣದಾಗಿ ಹೆಚ್ಚಿಟ್ಕೋಬೋದು. ಸಾಫ್ಟ್ ಆಗಲಿ ಅದು. ಅದಾದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಳ್ಳಿ, ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಾದಮೇಲೆ ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಜಾಸ್ತಿ ಹಳದಿ ಕಾಣಿಸ್ಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಒಳ್ಳೆಯದು, ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಯಾವುದು ಒಳ್ಳೆಯದಲ್ಲ. ಆ್ಯಂಡ್ ನೆಕ್ಸ್ಟ್ ಬಾಡಿಸ್ಕೊಳ್ಳಿ, ಸಾಫ್ಟ್ ಆಗಬೇಕು. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಯಿಲಲ್ಲೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿ ನೋಡಿ. ಆಯಿಲಿಗೆ ಬಿಟ್ಕೊಂಡಿದ್ದೆ. ಆಮೇಲೆ ನೀರು ಹಾಕ್ಕೊತಿದ್ದೀನಿ ನಾನು ಗ್ಲಾಸಿಂದ, ಮತ್ತು ಇನ್ನೊಂದು ಗ್ಲಾಸ್ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸಿ ಅದನ್ನು. ಅದಾದಮೇಲೆ ಶಾವಿಗೆ ನೋಡಿ ಎತ್ತಿಕೊಂಡಿದ್ದೆ, ಸೊ ನಾನು ಇಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿಗೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಜನಕ್ಕೆ. ನೆಕ್ಸ್ಟ್ ಅದನ್ನು ಹಾಕ್ಕೊತಿದ್ದೀನಿ ಇವಾಗ. ಶಾವಿಗೆನ ಎತ್ತಿಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಅದರೊಳಗಡೆ. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕುದಿಬೇಕು. ಅದು ಜಾಸ್ತಿ ಇಪ್ಪೆ ಥರ ಮ್ಯಾಗಿ ಥರ ಅನಿಸ್ಬಾರ್ದು, ಉದುರಾಗಿರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಹಿಂಗಾಗಿದೆ, ಅದೊಂದು ಚೂರು ಮಳ್ಳಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಅದು ಗ್ಯಾಸ್ನ ಒಂಚೂರು ಸಣ್ಣಗೆ ಇಟ್ಕೊಂಡು ನೋಡಿ ಮೇಲ್ಗಡೆ ಮುಚ್ಚಿ, ಒಮ್ಗೊಯ್ಯುತ್ತೆ ಅಂತಾರೆ ನಮ್ಮ ಕಡೆ. ಸೊ ಸಾಫ್ಟ್ ಆಗಬೇಕು ಅದು. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ, ಟೇಸ್ಟ್ ಅಲ್ವಾ. ನೋಡಿ ಈ ಥರ ಬೆಳಗ್ಗಿನ ತಿಂಡಿಗೆ ಮಾಡಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚ್.